ಗೆಲುವನ್ನು ಸಾಧಿಸುವುದು ಹೇಗೆ? ಈ ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಗಿಡ ಮರಕ್ಕೂ ಒಂದು ಗುರಿ ಇದೆ. ಮನುಷ್ಯ ಕೂಡ ಹಾಗೆಯೇ ತನ್ನ ಗುರಿಯನ್ನು ತಿಳಿದುಕೊಂಡು ಮನುಷ್ಯ ಸಾಧನೆಯಲ್ಲಿ ತೊಡಗಬೇಕು. ಆಗ ಅವನಿಗೆ ವಿಜಯ ಅಥವಾ ಗೆಲುವು ಸಿದ್ಧಿಸುತ್ತದೆ. ಮನುಷ್ಯನ ಜೀವನದಲ್ಲಿ ಎಂದೂ ಆಶಾವಾದವಿರಬೇಕು. ಅದು ಏನನ್ನಾದರೂ ಸಾಧಿಸಲು ಸಹಾಯ ಮಾಡುತ್ತದೆ. ಆಶಾವಾದವಿದ್ದಲ್ಲಿ ಗೆಲುವು ಕೂಡ ಸಿಗುವುದು ಗ್ಯಾರಂಟಿ. ಇದನ್ನೇ ನಮ್ಮ ಪ್ರಾಚೀನ ಗ್ರಂಥಗಳು ಸಹ ಹೇಳುತ್ತವೆ. ಮನುಷ್ಯ ಸದಾ ಸಂತೋಷದಿಂದ, ಗೆಲುವಿನಿಂದ, ಆಶಾವಾದದಿಂದ 100 ವರ್ಷ ಬದುಕಿ ತುಂಬಾ ಜೀವನವನ್ನು ನಡೆಸಬೇಕೆಂದು ಹೇಳುತ್ತವೆ ವೇದಗಳು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎದೆಗುಂದದೆ ನಮ್ಮ ಗುರಿಯತ್ತ ಸಾಗಬೇಕು. ಅದನ್ನು ಪ್ರತಿನಿಧಿಸಲೆಂದೇ ನಾವು ಹೊಸ ವರ್ಷದಂದು ಬೇವು ಬೆಲ್ಲ ತಿನ್ನುತ್ತೇವೆ. ಜೀವನದಲ್ಲಿ ಕಷ್ಟಗಳು ಸುಖಗಳು ಸೇರಿಯೇ ಇರಬೇಕು ಎಂಬುದು ಇದರ ಅರ್ಥ. ಈ ಕಷ್ಟ ಸುಖಗಳನ್ನು ತಡೆದುಕೊಂಡು ಸಹನೆಯಿಂದ, ತಾಳ್ಮೆಯಿಂದ ಬದುಕು ಸಾಗಿಸಬೇಕು. ಭಯಂಕರವಾದ ನೀರಿನ ಪ್ರವಾಹ ಬಂದರೂ ಮರ ಗಿಡಗಳು ಅವುಗಳಿಂದ ಆ ಕ್ಷಣಕ್ಕೆ ತೊಯ್ದರೂ ನೀರಿನ ರಭಸ ಕಡಿಮೆಯಾದ ನಂತರ ಅವು ಮತ್ತೆ ಮೊದಲಿನಂತೆಯೇ ತಲೆ ಎತ್ತಿ ನಿಲ್ಲುತ್ತದೆ. ಹಾಗೆಯೇ ನೀರಿನ ಪ್ರವಾಹಕ್ಕೆ ಬಂಡೆ ಕಲ್ಲುಗಳು ಅಡ್ಡ ಬಂದರೂ ಕಲ್ಲಿನ ಅತ್ತ ಇತ್ತ ನೀರು ಹರಿದು ಹೋಗುತ್ತದೆಯೇ ವಿನಃ ಪ್ರವಾಹ ಎಂದಿಗೂ ನಿಲ್ಲುವುದಿಲ್ಲ. ಹಾಗಾಗಿ ನಮ್ಮ ಬದುಕು ಕೂಡ ಇದೇ ರೀತಿ ಕಷ್ಟಗಳನ್ನು ಸುಖಗಳನ್ನು ತಡೆದುಕೊಂಡು ಸಾಗುತ್ತಾ ಹೋಗಬೇಕು. ಅದಕ್ಕೆ ಉತ್ತರವಾಗಿ ನಮ್ಮಲ್ಲಿ ರಾಮಾಯಣ ಮಹಾಭಾರತಗಳೇ ಇವೆ. ಬದುಕಿನಲ್ಲಿ ವನವಾಸಗಳು ಕಷ್ಟಗಳು ಬಂದರೂ ಅವರೆಲ್ಲ ಹೇಗೆ ಎಲ್ಲವನ್ನು ತಡೆದುಕೊಂಡರೋ ಅವು ಇಂದಿಗೂ ನಮ್ಮ ಬದುಕುಗಳಿಗೆ ಮಾರ್ಗದರ್ಶನಗಳಾಗಿ ನಿಂತಿವೆ. ಹಾಗಾಗಿಯೇ ಇಂದಿನ ಕಾಲಕ್ಕೂ ಕೂಡ ರಾಮಾಯಣ ಮಹಾಭಾರತಗಳು ಪ್ರಸ್ತುತವಾಗಿವೆ. ಜೀವನ ಹೂವಿನ ಹಾಸಿಗೆಯಲ್ಲ, ಮುಳ್ಳಿನ ಹಾಸಿಗೆಯೂ ಅಲ್ಲ. ನಮ್ಮ ಜೀವನದಲ್ಲಿ ನಮಗೆ ಬದುಕು ಅನೇಕ ಪರೀಕ್ಷೆಗಳನ್ನು ಒಡ್ಡುತ್ತವೆ. ಆ ಪರೀಕ್ಷೆಗಳನ್ನು ತಾಳ್ಮೆಯಿಂದ, ಸಹನೆಯಿಂದ ಎದುರಿಸಿದಾಗಲೇ ಮುಂದೆ ನಾವು ಒಳ್ಳೆಯ ದಿನಗಳನ್ನು ಕಾಣುತ್ತೇವೆ. ಕಷ್ಟ ಬಂತೆಂದು ಜೀವನವನ್ನೇ ಹಾಳು ಮಾಡಿಕೊಂಡರೆ ಅದರಿಂದಾಗುವ ನಷ್ಟ ನಮಗೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡು ಹಿಡಿಯುವ ಮುನ್ನ ಅದೆಷ್ಟೋ ಪ್ರಯತ್ನಗಳನ್ನು ಮಾಡಿದ. ಅವುಗಳಲ್ಲಿ ಬಹಳಷ್ಟು ವ್ಯರ್ಥವೇ ಆಗಿದ್ದವು. ಹಾಗೆಂದು ಆತ ತನ್ನ ಪರಿಶೋಧನೆಯನ್ನು ಬಿಟ್ಟುಕೊಡಲಿಲ್ಲ. ಕೊನೆಯವರೆಗೂ ಸಾಧಿಸಿದ. ಬದುಕಿನಲ್ಲಿ ಕೆಲವು ಗೆಲುವು ಹೊಂದಿದವರೆಲ್ಲರೂ ಮೊದಲು ಸೋಲನ್ನು ಉಂಡವರೇ. ಸೋಲೆ ಗೆಲುವಿನ ಮೆಟ್ಟಿಲು. ನಾವು ಮಾಡುವ ಪ್ರತಿ ಕೆಲಸವೂ ಒಳ್ಳೆಯ ಫಲಿತಾಂಶ ಕೊಡದೆಯೇ ಹೋಗಬಹುದು. ಮಳೆ ಬಿದ್ದ ಪ್ರತಿ ಹನಿಯೂ ಮುತ್ತಾಗುವುದಿಲ್ಲ. ಈ ಮಳೆ ಹನಿಯಿಂದ ಗಿಡಗಳು ಚಿಗುರುತ್ತವೆ. ಅದೇ ಗಿಡಗಳು ಮರವಾಗುತ್ತವೆ. ಹೂ ಹಣ್ಣು ಕಾಯಿ ಬಿಡುತ್ತವೆ. ಅವು ಬೇರೆಯವರ ಹಸಿವಿಗೆ ಆಹಾರವಾಗುತ್ತವೆ. ಹಾಗಾಗಿ ಯಾವುದೇ ಕೆಲಸವೂ ವ್ಯರ್ಥವಲ್ಲ. ಒಂದಲ್ಲ ಒಂದು ಕಡೆ ಫಲ ಕೊಡುವಂತಹವೇ.
ಇದೇ ರೀತಿಯಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಯಾಣಿಸುವ ಭಕ್ತನ ಹಾದಿ ಹರಿತವಾದ ಕತ್ತಿಯ ಹಲಗಿನ ಮೇಲೆ ನಡೆದಂತಿರುತ್ತದೆ. ಬಹಳ ಎಚ್ಚರಿಕೆಯಿಂದ ನಡೆಯಬೇಕು. ಈ ಹಾದಿಯಲ್ಲಿ ನಮ್ಮ ಗುರಿಯನ್ನು ಸೇರಲು ನಾವು ಬಹಳ ಕಷ್ಟಪಡಬೇಕಾಗುತ್ತದೆ. ದಾರಿಯಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಇವೆಲ್ಲವನ್ನು ಪರಿಹರಿಸಿಕೊಂಡು ನಡೆದರೆ ಗೆಲುವು ಸಿಗುತ್ತದೆ. ನಾವು ಸಹ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ತಡೆದುಕೊಂಡು ಬಾಳಿದರೆ ಗೆಲುವು ಸಿಗುತ್ತದೆ. ಆಗ ವಿಜಯ ನಮ್ಮದಾಗುತ್ತದೆ. ನಿಜ ಅಲ್ವಾ ಗೆಳೆಯರೇ? ಧನ್ಯವಾದಗಳು.